ಸೈಯದ್ ಅಕ್ಬರ್ ಹುಸೇನಿ PU ಕಾಲೇಜ್ ಪ್ರಿ ಯೂನಿವರ್ಸಿಟಿ ಕಾಲೇಜು ಕಲಬುರಗಿ ವತಿಯಿಂದ ಅಧಿಕೃತವಾಗಿ ಏಪ್ರಿಲ್ 22ರಿಂದ ಆರಂಭವಾಗಲಿದೆ ಎಂದು ಪ್ರಿನ್ಸಿಪಲ್ ಡಾಕ್ಟರ್ ಫಿರೋಜ್ ಹಾಗೂ ಕಾಲೇಜು ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೈಯದ್ ಅಕ್ಬರಿ ಹುಸೇನಿ PU ಕಾಲೇಜ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ 2026 ಏಪ್ರಿಲ್ 22ರಂದು ಅಧಿಕೃತವಾಗಿ ಆರಂಭವಾಗಲಿದೆ ಎಂದು ತಿಳಿಸಿದರು. ಅಲ್ಲದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದುವರಿಯಲು ಬಯಸುವ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ತರಬೇತಿ ಮತ್ತು ಮಾರ್ಗದರ್ಶನ ನೀಡಲಾಗುವುದು ಮತ್ತು ಮೂಲಭೂತ ಜ್ಞಾನ ನಿರ್ಮಾಣದ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಮರ್ಪಕ ಹಾಗೂ ತಂತ್ರಬದ್ಧ ಆಧುನಿಕ ತಂತ್ರಜ್ಞಾನ ಆಧಾರಿತ ಉಪಕರಣಗಳ ಸಮನ್ವಯ ಒಳಗೊಂಡಿವೆ. ಅಲ್ಲದೆ ಡಿಜಿಟಲ್ ಕಲಿಕಾ ಸಂಪನ್ಮೂಲಗಳನ್ನು ಒಳಗೊಂಡಿವೆ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಸಂಸ್ಥೆಯ ಪರವಾಗಿ, ನನ್ನ ಪರವಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ, ಸ್ಟಾಫ್ ಆ್ಯಂಡ್ ಸ್ಟೂಡೆಂಟ್ಸ್, ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು. ತುಂಬ ಧನ್ಯವಾದಗಳು ತಮಗೆಲ್ಲರಿಗೂ ಈ ಪ್ರೆಸ್ ಮೀಟಿಗೆ ಬಂದಿದ್ದಕ್ಕಾಗಿ. ನಮ್ಮ ಸಂಸ್ಥೆ ತಮಗೆಲ್ಲರಿಗೂ ಗೊತ್ತು, ನಮ್ಮ ಪೂಜ್ಯರಾದ ಆನರೇಬಲ್ ಡಾಕ್ಟರ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಸಾಬ್ ಅವರ ನೇತೃತ್ವದಲ್ಲಿ ಸಾಕಷ್ಟು ವಿದ್ಯಾಸಂಸ್ಥೆಗಳು, ಯೂನಿವರ್ಸಿಟಿಗಳು, ಕಾಲೇಜು ನಡೀತಾ ಇದ್ದೇವೆ. ಅದೇ ನಿಟ್ಟಿನಲ್ಲಿ ನಮ್ಮ ಕಾಲೇಜು ಸೈಯದ್ ಅಕ್ಬರ್ ಹುಸೇನಿ PU ಕಾಲೇಜಿನ ವತಿಯಿಂದ ಮುಂದಿನ ವರ್ಷದಲ್ಲಿ ನಾವು ನೀಟು, JEE, CET ಹಾಗೆ ಇತರೆ ಕೋರ್ಸ್ಗಳನ್ನು ಶುರು ಮಾಡಲಿಕ್ಕೆ ಎಲ್ಲ ತಯಾರಿ ನಾವು ಮಾಡ್ಕೊಂಡಿದ್ದೀವಿ. ಅದರ ಉದ್ಘಾಟನೆಯನ್ನು ನಮ್ಮ ಪೂಜ್ಯರಾದ ಜನರಲ್ ಡಾಕ್ಟರ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಅವರು 22ನೇ ತಾರೀಕು 5 ಗಂಟೆಗೆ ಆಡಿಟೋರಿಯಂ, KBN ಆಡಿಟೋರಿಯಂನಲ್ಲಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಇದು ಒಂದು ಸಂತೋಷದ ಸುದ್ದಿ. ತಾವು ಆ ದಿವಸ ಎಲ್ಲರೂ ಬರಬೇಕಾಗಿ ವಿನಂತಿ. ನಾನು ಮತ್ತೆ ರಿಪೀಟ್ ಇನ್ವಿಟೇಷನ್ ವಿ ವಿಲ್ ಸೆಂಡ್ ಯು ದ ಇನ್ವಿಟೇಷನ್. ನಿಮಗೆ ಇನ್ವಿಟೇಷನ್ ಕಾರ್ಡು ಬರ್ತದೆ ಆನ್ಲೈನಲ್ಲಿ. 22ನೇ ತಾರೀಕು 22ನೇ ತಾರೀಕು ಬುಧವಾರ ಆಗುತ್ತೆ. 5 ಗಂಟೆಗೆ ಶಾರ್ಪ್ ಆಡಿಟೋರಿಯಂ ಆಫ್ KBN ಯೂನಿವರ್ಸಿಟಿಯಲ್ಲಿ. ಈ ಕೋರ್ಸು ಯಾಕೆ ಇಲ್ಲಿ ಅಥವಾ ನಾವು ಯಾಕೆ ಈ ಸಲ ಮಾಡ್ತಾ ಇದ್ದೀವಿ? ನಮ್ಮ ಸಂಸ್ಥೆಯಲ್ಲಿ ಯೂನಿವರ್ಸಿಟಿನೂ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಆಮೇಲೆ ಇಂಜಿನಿಯರಿಂಗ್ ಕಾಲೇಜು ಸಹ ಇದೆ. ಅಲ್ಲಿ ಸಾಕಷ್ಟು ಸ್ಕೂಲಿಂದ ಹಿಡ್ಕೊಂಡು ಯೂನಿವರ್ಸಿಟಿವರೆಗೆ ನಮ್ಮ ಸಂಸ್ಥೆ ನಡೆಸ್ತಾ ಇರಬೇಕಾದ್ರೆ ಈ ಸಲ ಯಾಕಪ್ಪ ನೋಡಿದ್ರೆ ಅದಕ್ಕೊಂದು ಸ್ಪೆಷಲ್ ಇದೆ. ನಮ್ಮ ಸಂಸ್ಥೆಯವರ ಎಲ್ಲ ಪದಾಧಿಕಾರಿಗಳಿಗೆ ಏನಪ್ಪ ಒಂದು ಉದ್ದೇಶ ಅಂದರೆ, ಈ ಭಾಗದ ಗುಲ್ಬರ್ಗ ಅನ್ನುವಂಥ ಸ್ಥಳದಲ್ಲಿ, ಈ ಡಿಸ್ಟಿಕ್ಕಲ್ಲಿ ಸಾಕಷ್ಟು ಕೋಚಿಂಗ್ ನಡೀತಾ ಇದೆ, ಸಾಕಷ್ಟು ಎಜುಕೇಷನ್ ಬಗ್ಗೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಔಟ್ಕಮ್ ಇಲ್ಲ. ಅಲ್ಲಿಂದ ಬರುವಂಥ ವಿದ್ಯಾರ್ಥಿಗಳು, ಕ್ವಾಲಿಟಿ ವಿದ್ಯಾರ್ಥಿಗಳು ಬೇಕು. ಅದರಲ್ಲಿ ನಮ್ಮ ಸಂಸ್ಥೆಯಲ್ಲಿ ಮೆಡಿಕಲ್ ಕಾಲೇಜು ಇದೆ, ಇಂಜಿನಿಯರಿಂಗ್ ಕಾಲೇಜು ಇದೆ, ತಮಗೆಲ್ಲರಿಗೂ ಅಲ್ಲಿ ಭರ್ತಿ ಆಗಬೇಕು ನಮ್ಮ ಹುಡುಗರು. ಹಾಗಾಗಿ ಯಾವುದೇ ಥರ ಈಗ ಟ್ಯಾಲೆಂಟ್ ಇದ್ದಂಥ ಹುಡುಗ, ಈ ವಿದ್ಯಾರ್ಥಿನಿ ಅವರ ಹತ್ರ ಆ ವಿದ್ಯೆ ಕಲಿಯುವಂಥ ಆ ತಾಕತ್ತಿದ್ದಾಗ ಅವ್ರಿಗೆ ಆ ಸ್ಕೋಪ್ ಬರಲಿ, ಕಡು ಬಡವರಿದ್ರೂ ಅವ್ರಿಗೂ ಆ ಪ್ರೊವಿಷನ್ ಸಿಗಲಿ, ಅವ್ರಿಗೂ ದಾರಿ ಮಾಡಿಕೊಡುವಂಥ ಒಂದು ಸಂಸ್ಥೆ ನಮ್ಮದಾಗಿದೆ. ಅದರಲ್ಲಿ ಅದನ್ನು ಹೇಳಲಿಕ್ಕೆ ನಮಗೆ ತುಂಬ ಖುಷಿ. ಹಾಗಾಗಿ ಈಗಾಗಲೇ ನಾವು ಈ ನಿಟ್ಟಿನಲ್ಲಿ ಬೀದರ್, ಧಾರವಾಡ, ಹುಬ್ಬಳ್ಳಿ, ಈ ಎಲ್ಲ ಉಡುಪಿ ಕಡೆಯಿಂದ ನಮ್ಮ ಫ್ಯಾಕಲ್ಟಿ, ಎಕ್ಸ್ಪರ್ಟ್ ಫ್ಯಾಕಲ್ಟಿಯನ್ನು ನಾವು ಆಲ್ರೆಡಿ ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ. ಈ ಎಕ್ಸ್ಪರ್ಟ್ ಫ್ಯಾಕಲ್ಟಿ ಹೇಗಿದ್ದಾರೆ ಅಂದರೆ, ಅವ್ರದ್ದು ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆ, ಒಳ್ಳೆ ಟ್ರ್ಯಾಕ್ ರೆಕಾರ್ಡ್. ಈಗ ಫಿಸಿಕ್ಸಲ್ಲಿ, ಮ್ಯಾಥ್ಸಲ್ಲಿ 100 ಔಟ್ ಆಫ್ 100 ಮಾರ್ಕ್ಸನ್ನು ತಗೊಳ್ಳುವಂಥ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಸಾಕಷ್ಟು ನುರಿತರಿದ್ದಾರೆ. ವಿದ್ಯಾರ್ಥಿಗಳಿಗೆ ಹೇಗೆ ನಾವು ಚೇಂಜ್ ಮಾಡಬೇಕು,